ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವತ್ತು ಬೆಳಗ್ಗೆಯಿಂದನೂ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6 o'clock ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ವೀಡಿಯೋಸ್ ಮಾಡ್ಕೊಂಡಿದ್ದೆ, ಸ್ಟಾರ್ಟ್ ಮಾಡಿರ್ಕಿಲ್ಲ. ಮಾಡೋಣ ಅಂದ್ಕೊಂಡು ಸ್ವಲ್ಪ ಬೇಗ ಕೆಲಸ ಮಾಡ್ತಾ ಇದ್ನ. ಹಾಗಾಗಿ ಮಾಡೋಣ ಅಂದ್ಕೊಂಡು ಅದೇ ಟೈಮಲ್ಲಿ ಮಾಡಲೇ ಇಲ್ಲ. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ಹೋಗಿ ನೋಡ್ಕೊಂಬನ್ನಿ, ಸರಿನಾ? ಅಷ್ಟು ತನಕ ನಾನು ತಿಂಡಿ ತಿಂತೀನಿ, ಸರಿನಾ? ತಿಂಡಿ ತಿಂತೀನಿ, ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 6 o'clock ಆಗಿದೆ. 6 o'clock ಅಂದರೆ 6:30 ಆಗಿದೆ. 6 o'clockಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದು ಏನೋ ವೀಡಿಯೋಸೇ ಆಗಿಲ್ಲ. ಆವಾಗಿಂದನೂ ಬ್ಲಾಗ್ ಮಾಡ್ತಾಯಿದ್ದೆ, ಅದೇನೋ ವೀಡಿಯೋಸ್ ಆಗಿಲ್ಲ. ಇವಾಗ ಬೆಳಿಗ್ಗೆನೇ ಫ್ರೆಶಪ್ ಎಲ್ಲ ಆಗಿದ್ದೀನಿ. ಇವತ್ತೇನಪ್ಪ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡ್ಕೊಂಬಂದು ವ್ಲಾಗ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಹೇಳ್ತೀನಿ. ಇವಾಗ ಫಸ್ಟ್ ಬಂದುಬಿಟ್ಟು ಇವಾಗ ತಿಂಡಿಗೆ ಬಿಸಿಬೇಳೆ ಭಾತು, ಆಮೇಲೆ ಕೇಸರಿ ಭಾತ್ ಮಾಡಿದ್ದೀನಿ. ಇವಾಗ ಬಿಸಿಬೇಳೆ ಭಾತ್ಗೆ ಎಲ್ಲ ವಿಸಲ್ಗೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ. ಕೇಸರಿ ಭಾತ್ ಮಾಡಿದ್ರೆ ಇನ್ನು ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಹಾಕಿದ್ರೆ ಇವತ್ತಿನ ತಿಂಡಿ ಬಂದುಬಿಟ್ಟು ಕೇಸರಿ ಭಾತು ಮತ್ತು ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ. ಏನಕ್ಕೆ ಎತ್ತ ಅಂತೇಳಿ ಹೇಳ್ಕೊಂಡು ಹೋಗ್ತೀನಿ ಈ ಪೂರ್ತಿ ಬ್ಲಾಗಲ್ಲಿ. ಹಾಗೆ ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಇವಾಗ ಕೇಸರಿ ಭಾತು ರೆಡಿ ಆಯಿತು. ನನಗೆ ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್, ನನಗೆ ಸ್ವೀಟ್ಸೇ ಮಾಡೋಕ್ಕೆ ಬರಲ್ಲ. ಜಸ್ಟು ನಾನು ಮಾಡೋದು ಏನಪ್ಪ ಅಂದರೆ ಒಬ್ಬಟ್ಟು ಅದು ಮಾಡ್ತೀನಿ, ಮತ್ತು ಗುಲಾಬ್ ಜಾಮೂನ್ ಒಂದು ಮಾಡ್ತೀನಿ. ಇವೆರಡು ಸ್ವೀಟ್ ಬಿಟ್ಬಿಟ್ಟು ಇನ್ಯಾವುದು ಸ್ವೀಟ್ ಮಾಡಲ್ಲ ಫ್ರೆಂಡ್ಸ್. ನನಗೆ ನಿಜ ಹೇಳಬೇಕಂದ್ರೆ ಬರೋದೇ ಇಲ್ಲ. ಈ ಕೇಸರಿ ಭಾತ್ ಅಂತೂ ನನಗೆ ಎಷ್ಟು ಹಿಂಸೆ ಕೊಡ್ತು ಗೊತ್ತಾ? ನಿಜವಾಗ್ಲೂ ಮಾಡೋರಿಗೆ ಎಷ್ಟು ಈಸಿ ಆಗುತ್ತೆ. ನೋಡ್ತೀನಲ್ವ, ನಾನು ಒಂದೊಂದು ಸಲ ಮಾಡ್ತೀನಲ್ವ, ನನಗೆ ಸ್ವೀಟ್ ಮಾಡಬೇಕು ಅಂದ್ರೇ ಬೇಜಾರು. ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬರೋದೇ ಇಲ್ಲ ಸ್ವೀಟ್ಸು. ಏನಕ್ಕೆ ಅಂದರೆ ನಾನು ಜಾಸ್ತಿ ಸ್ವೀಟ್ಸ್ ಮಾಡೋದಿಲ್ಲಲ್ವ, ಹಾಗಾಗಿ ಮಾಡೋದಿದ್ದರೆ ಕಲಿತ್ಬಿಡ್ತಿದ್ದೆ. ಇವಾಗ ನಾನು ಮಾಡೋದೇ ಇಲ್ಲ, ನಮ್ಮ ಮನೇಲಿ ಜಾಸ್ತಿ ತಿನ್ನೋದಿಲ್ಲ ಅಂಥೇಳಿ ಮಾಡೋದಿಲ್ಲ ಸ್ವೀಟ್ಸು. ಈ ಕೇಸರಿ ಭಾತ್ಗೆ ರವೆ ಎಲ್ಲ ಹಾಕೋಕ್ಕೋಗಿ ಕೆಳಗಡೆ ಎಲ್ಲ ಬೀಳಿಸ್ಬಿಟ್ಟೆ. ಆಮೇಲೆ ರವೆ ಹಾಕೋಕ್ಕೋಗಿ ಒಂದು ಚಿಕ್ಕ ಗಂಟು ಆಯಿತು. ಅದಕ್ಕೆ ಚೆನ್ನಾಗಿ ಕಲಸಿ ಅದು ಗಂಟೆಲ್ಲ ತೆಗ್ದು, ಆಮೇಲೆ ನೀರು ಕಡಿಮೆ ಆಯಿತು ಅಂಥೇಳಿ ಬಿಸಿ ನೀರು ಕಾಯ್ಸಿ ನೀರು ಹಾಕಿ, ಅಯ್ಯೋ ಅದೇನೇನೋ ಆಗೋಯ್ತು ಅಪ್ಪ. ನನಗೆ ಈ ಸ್ವೀಟ್ ಕಾಟನೇ ಸಾಕಾಗೋಯ್ತು ನಿಜ ಹೇಳಬೇಕಂದ್ರೆ. ಅದಕ್ಕೆ ನಾನು ಜಾಸ್ತಿ ಸ್ವೀಟ್ಸ್ ಎಲ್ಲ ಮಾಡೋಕ್ಕೆ ಕಲಿಬೇಕು. ಇನ್ನು ಮುಂದೆ ಕಲಿತೀನಿ. ನನ್ನ ಮಗಳು ತಿನ್ನೋದಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಸ್ವೀಟ್ಸು. ಆಮೇಲೆ ನನ್ನ ಹಸ್ಬೆಂಡ್ಗಂತೂ ಸ್ವೀಟ್ ಇಷ್ಟನೇ ಆಗಲ್ಲ. ನಾನು ಮಾಡಿದ್ರೆ ಅಪರೂಪಕ್ಕೆ ಒಂದು ಸ್ವಲ್ಪ ತಿಂತೀನಿ, ಅದು ಮಿಕ್ಕಿದ್ರೆ ತಿಂತೀನಿ. ನಮ್ಮ ಮನೇಲಿ ಜಾಸ್ತಿ ಮಾಡೋದಿಲ್ಲ ಅಂಥೇಳಿ ಸ್ವೀಟ್ಸು ತಿನ್ನೋದಿಲ್ಲ. ಇವಾಗ ನಾನು ಬಿಸಿಬೇಳೆ ಭಾತ್ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಕಲರ್ ಹಾಕ್ಕೊಂಡಿಲ್ಲ. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಬೇಕಾಗಿತ್ತು. ಅದ್ರದ್ದು ಒಂದು ಸ್ಟೋರಿ ಇದೆ, ಹೇಳ್ತೀನಿ. ಇವಾಗ ಬಿಸಿಬೇಳೆ ಭಾತ್ಗೆ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಆಮೇಲೆ ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬಾಣಲೆನೂ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೇನು ವಿಷಯಲು ಆಗಿದೆ, ಅದೊಂದು ತೆಗಿಬೇಕು. ಅದು ಇವಾಗ ಒಗ್ಗರಣೆ ಹಾಕಿದ್ರೆ ಆಯಿತು. ಆ ಕಡೆ ಬಂದುಬಿಟ್ಟು ಸ್ವೀಟ್ ಕಾರ್ನ್ ಇಟ್ಟಿದ್ದೀನಿ, ಅದೂ ಬಾಯ್ಲ್ ಆಗಿದೆ. ಇವಾಗ ಇದು ವಿಸಲೆಲ್ಲ ಹೋಗಿದೆ ಅಲ್ವಾ, ಇದು ತೆಗೆದುಬಿಡ್ತೀನಿ. ಒಂದೊಂದೇ ಒಗ್ಗರಣೆ ಹಾಕಿಬಿಟ್ಟು ಕ್ಲೀನ್ ಮಾಡಿದರೆ ಪಾತ್ರೆ ಎಲ್ಲ ಇತ್ತು ಒಂದು ಸ್ವಲ್ಪ, ಅದೆಲ್ಲ ತೊಳಿಬೇಕು. ಅದು ಇವಾಗ ಕ್ಲೀನ್ ಮಾಡ್ತೀನಿ. ಇವಾಗ ಆ ಕಡೆ ಒಗ್ಗರಣೆಗೂ ಇಟ್ಟಿದ್ದೀನಿ. ಏನಪ್ಪ ಕೇಸರಿ ಭಾತ್ ಸ್ಟೋರಿ ಅಂದರೆ, ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋದೆ ನಿಜವಾಗ್ಲೂ ತುಪ್ಪ ಹಾಕ್ಬಿಟ್ಟೆ. ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋದೆ ಮರ್ತೋಗ್ಬಿಟ್ಟೆ. ಎಲ್ಲ ಎತ್ತಿ ಇಟ್ಬಿಟ್ಟಿದ್ದೀನಿ, ಹಾಕಬೇಕು ಅಂತ ಹೇಳಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೂ ಮತ್ತೆ ಇದರಲ್ಲಿ ಒಂದು ಬಾಣಲೆದಲ್ಲಿ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಮತ್ತೆ ಫ್ರೈ ಮಾಡಿ ಆ ಕೇಸರಿ ಭಾತ್ಗೆ ಮಿಕ್ಸ್ ಮಾಡಿದಂಗೆ ಆಯಿತು. ಅದಕ್ಕೆ ನನಗೆ ಸ್ವೀಟ್ ಕಾಟನೇ ಬೇಡ. ಈ ಸ್ವೀಟದು ಬೇಡವೇ ಬೇಡ ಹಂಗೆ ಅನ್ನಿಸ್ಬಿಡ್ತು. ಇವಾಗ ಆಲ್ಮೋಸ್ಟು ಬಿಸಿಬೇಳೆ ಭಾತ್ಗೂ ಎಲ್ಲ ರೆಡಿ ಆಯಿತು.
ಫ್ರೆಂಡ್ಸ್, ಇವಾಗ ಬಿಸಿಬೇಳೆ ಭಾತ್ಗೆ ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಇನ್ನೇನು ಅದು ಫ್ರೈ ಆಗ್ತಾಯಿದೆ. ಅದಕ್ಕೊಂದು ತಟ್ಟೆ ಮುಚ್ಚಿ ಇಡ್ತೀನಿ. ಇವಾಗ ಇಲ್ಲಿ ರೈಸ್ ಎಲ್ಲ ಬಾಯ್ಲ್ ಆಗಿದೆ. ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ನೋಡಿ. ಎಲ್ಲ ಪಾತ್ರೆ ಎಲ್ಲ ತೆಗ್ದಿದ್ದೀನಲ್ವಾ. ಇನ್ನು ನಾನು ಕೇಸರಿ ಭಾತ್ಗೂ ಒಗ್ಗರಣೆ ಎಲ್ಲ ಹಾಕ್ಕೋಬೇಕು. ಅದು ಫ್ರೈ ಆಗೋ ತನಕ ಇವಾಗ ಕಿಚನ್ ಎಲ್ಲ ಒರೆಸ್ಕೊತೀನಿ. ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳಿಬೇಕಲ್ವ, ಅದೆಲ್ಲ ಸಿಂಕಿಗೆ ಹಾಕೋತೀನಿ. ಅದು ಹಾಕ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳಿತೀನಿ. ಇವಾಗ ಒಂದು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಬೇಕು, ಅದು ಮಾಡ್ಕೋತೀನಿ. ಸ್ವಲ್ಪ ಪಾತ್ರೆ ಎಲ್ಲ ಆಮೇಲೆ ತೊಳ್ಕೊತೀನಿ. ಇವಾಗ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಕೋತೀನ, ಆಮೇಲೆ ತೊಳ್ಕೊತೀನಿ. ನನಗೆ ಸ್ವಲ್ಪ ಫ್ರೀ ಆಗುತ್ತಲ್ವ. ನನ್ನ ಹಸ್ಬೆಂಡ್ಗೆ ತಿಂಡಿ ಎಲ್ಲ ಕೊಡ್ತೀನಿ, ನನ್ನ ಮಗಳಿಗೆ ತಿಂಡಿ ಕೊಟ್ಬಿಟ್ಟು ಬಾಕ್ಸ್ಗೆಲ್ಲ ರೆಡಿ ಮಾಡಿ ಆಮೇಲೆ ಪಾತ್ರೆ ತೊಳ್ಕೊತೀನಿ. ಇನ್ನು ತಿಂದಿರೋದು ಪಾತ್ರೆಗಳು ಇರ್ತಾವಲ್ವ, ಹಾಗಾಗಿ ಅವರಿಬ್ರು ಎಲ್ಲ ರೆಡಿ ಆಗಿದ್ರು. ಇವಾಗ ಇದು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಮ್ಮ ಮನೇಲಿ ಸಿಂಪಲಾದ ಪೂಜೆನೂ ಆಯಿತು. ಎಲ್ಲನೂ ರೆಡಿ ಮಾಡಿ ಎಲ್ಲ ಆಯಿತು. ಹೊರಗಡೆಯಿಂದ ಕ್ಲಿಪ್ಪಿಂಗ್ಸ್ ತೊಗೊಂಬರ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಈ ಥರ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಗಾಳಿ ಇತ್ತು ಅಂತೇಳಿ ಚೆನ್ನಾಗಿರೋದು ಹಾಕಬೇಕು, ಆದರೆ ಗಾಳಿ ಇರುತ್ತೆ, ಎಲ್ಲ ಹಾರೋಗುತ್ತೆ. ಹಾಗಾಗಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋದ್ಮೇಲೆ ಈ ಕಡೆ ದೇವ್ರ ಮನೇನು ಒಂದೊಂದೇ ಹೂವು ಹಾಕಿ ಇಟ್ಟಿದ್ದೀನಿ. ಇದೊಂಥರ ಬ್ರೌನ್ ಕಲರ್ ಹೂವು ಇರುತ್ತಲ್ವ, ಆ ಥರ ತಂದಿದ್ದೆ. ನನಗೆ ಈ ಥರ ಇಷ್ಟ ಆಗುತ್ತೆ ಕಲರ್ ಹೂವು ತಗೊಳ್ಳೋದು, ಹಾಗಾಗಿ ಅದು ಸ್ವಲ್ಪ ಸಾಮಾನಿಗೆ ತಂದಿದ್ದೆ. ನನಗೆ ಒಂದೊಂದೇ ಹೂವು ಹಾಕ್ಕೊಂಡಿಟ್ರೆ ಸ್ವಲ್ಪ ಇಷ್ಟ ಆಗುತ್ತೆ. ಏನಪ್ಪ ಇಷ್ಟು ಬೇಗ ಪೂಜೆ ಮಾಡಿದ್ದೀವಿ ಅಂಥೇಳಿ. ಇದಕ್ಕೆ ನಮ್ಮ ಅತ್ತೆದು ಇವತ್ತು 2ನೇ ತಿಂಗಳದು ಪೂಜೆ ಮಾಡ್ತಾಯಿದ್ವಿ. ಹಾಗಾಗಿ ಬೆಳಿಗ್ಗೆನೇ ಮಾಡಿಬಿಡೋಣ ಅಂದ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡಿ ಅದೇ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಸೌತೆಕಾಯಿ ಸ್ವಲ್ಪ, ಆಮೇಲೆ ಅವ್ರು ಏನು ತಿಂತಿದ್ರು, ಸ್ವಲ್ಪ ಸ್ವೀಟ್ ಕಾರ್ನ್ ಇಷ್ಟ ಆಗ್ತಿತ್ತು, ಬಿಸಿಬೇಳೆ ಭಾತು ಇಷ್ಟ ಆಗ್ತಿತ್ತು. ಹಾಗಾಗಿ ಅದು ಮಾಡಿ ಇಟ್ಟೆ. ಸಿಂಪಲಾಗಿ ಇಟ್ಬಿಟ್ಟು ಅವ್ರು ಕಾಫಿ ಕುಡಿತಾಯಿದ್ರು, ಅದು ಇಟ್ಬಿಟ್ಟು ಇವಾಗ ಮೇಲೆ ಹಾಗೆ ಒಂದು ಇಟ್ಬಿಟ್ಟು ಬಂದರೆ ಆಯಿತು. ಇವಾಗ ನನ್ನ ಮಕ್ಳಿಗೂ ತಿಂಡಿ ಕೊಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ನಮ್ಮ ತಿಂಡಿ ಈ ಥರ ಆಗಿತ್ತು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬಿಸಿಬೇಳೆ ಭಾತು, ಆಮೇಲೆ ಸ್ವೀಟ್ ಕಾರ್ನು, ಸೌತೆಕಾಯಿ, ಆಮೇಲೆ ಕೇಸರಿ ಭಾತು ಇಷ್ಟ ಆಗಿತ್ತು ನಮ್ಮ ಮನೇಲಿ ತಿಂಡಿ ಇವತ್ತು. ಫ್ರೆಂಡ್ಸ್, ನೋಡಿದ್ರಲ್ಲ ಬೆಳಿಗ್ಗೆಯಿಂದನೂ ಎಷ್ಟು ಕೆಲಸ ಮಾಡಿದೆ ಅಂಥೇಳಿ. ಇವತ್ತಿತ್ತಲ್ವ ನಮ್ಮ ಅತ್ತೆದು 2ನೇ ತಿಂಗಳದು ತಿಥಿ ಇತ್ತು. ಹಾಗಾಗಿ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು. ಅದು ಎಲ್ಲ ಕೆಲಸ ಎಲ್ಲ ಆಯಿತು. ಇವಾಗ ತಿಂಡಿನೂ ಎಲ್ಲ ತಿಂದಾಯಿತು. ಸ್ವಲ್ಪ ಕಿಚನ್ನು ಕ್ಲೀನ್ ಮಾಡಬೇಕು, ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ಎಲ್ಲ ಸ್ವಲ್ಪ ಕಿಚನ್ನು ಕ್ಲೀನ್ ಮಾಡಬೇಕು, ಅದು ಮಾಡ್ತೀನಿ ಇವಾಗ. ಪಾತ್ರೆನೂ ಇದೆ ಸಿಂಕಲ್ಲಿ, ಅದೆಲ್ಲ ತೊಳಿಬೇಕು. ಅದೊಂದು ಸ್ವಲ್ಪ ಮಾಡಿದ್ರೆ ಇವತ್ತಿನ ಕೆಲಸ ಎಲ್ಲ ಆಗುತ್ತೆ. ಹಾಗಾಗಿ ಅದು ಮಾಡ್ತೀನಿ. ಇವತ್ತು ಏನು ಮಾಡಬೇಕು, ಅಷ್ಟು ಕೆಲಸ ಇದೆ ಇವಾಗ. ಅಷ್ಟು ಮಾಡಿದ್ರೆ ಆಯಿತು. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಹೋದರು. ಅವರು ಅವಾಗಲೇ ಹೋಗಿದ್ದಾರೆ. ಇವತ್ತು ಒಂದು ಸ್ವಲ್ಪ ಬೇಗ ಎಲ್ಲ ಆಯ್ತಲ್ವಾ. ಸರಿಯಾಗಿ ಕುತ್ಕೋತಾನೆ ಇಲ್ಲ ಫೋನ್. ಇವತ್ತು ಸ್ವಲ್ಪ ಬೇಗ ಎಲ್ಲ ಆಯ್ತಲ್ವ, ಹಾಗಾಗಿ ಅವರು ಬೇಗನೆ ಹೋದರು. ಬೇಗ ಹೋದ್ಮೇಲೆ ನಾನು ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ, ಪೂಜೆ ಆಗಿದೆ ಅಂದರೆ ಮನೆ ಕ್ಲೀನಿಂಗು ಎಲ್ಲ ಆಗಿದೆ. ಇವಾಗ ಜಸ್ಟ್ ಬಂದುಬಿಟ್ಟು ಕಿಚನ್ ಒಂದು ಕ್ಲೀನ್ ಮಾಡಬೇಕು. ಕಿಚನ್ ಕ್ಲೀನ್ ಮಾಡಿ ನನ್ನ ಕೆಲಸಕ್ಕೆ ನಾನು ಕೂತ್ಕೋಬೇಕು. ಅಷ್ಟು ಕೆಲಸ ಇದೆ ಇವತ್ತು. ಬನ್ನಿ, ಇವತ್ತು ನೋಡೋಣ ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತಗೋತೀನಿ, ಸರಿನಾ. ಅಲ್ಲಿ ವಿಡಿಯೋ ಟ್ರೈಪಾಡಲ್ಲಿ ಹಾಕ್ತೀನ. ಟ್ರೈಪಾಡಲ್ಲಿ ಯಾಕೋ ಒಂಥರ ಚಿಕ್ಕದು ಚೆನ್ನಾಗಿ ಕಾಣ್ತಾ ಇದಕ್ಕೆಲ್ಲ, ಹಾಗಾಗಿ ಕೈಯಲ್ಲೇ ಇಟ್ಕೊಂಡೆ ಮತ್ತೇನೆ. ಬನ್ನಿ, ಇವತ್ತಿನ ದಿನ ಪೂಜೆನೂ ಎಲ್ಲ ಆಗಿದೆ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ. ಫ್ರೆಂಡ್ಸ್, ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಅಲ್ಲಿ ಪಾತ್ರೆ ತೊಳೆದಾಕಿ ಇಟ್ಟಿದ್ದೀನಿ. ಆಮೇಲೆ ಎಲ್ಲ ತೆಗ್ದು ಇಟ್ಕೋತೀನಿ, ಸ್ವಲ್ಪ ನೀರು ಹೋಗಲಿ ಅಂಥೇಳಿ. ಒರೆಸೋಕ್ಕೆ ಸರಿ ಹೋಗುತ್ತಲ್ವ, ಹಾಗಾಗಿ ಸಿಂಕು ಎಲ್ಲ ತೊಳೆದೆ. ಸ್ವಲ್ಪ ಎಲ್ಲ ಒರೆಸಿದ್ದೆ. ಇವಾಗ ಇನ್ನೊಂದು ಸಲ ಒರೆಸ್ಕೊಂಡೆ. ಇಷ್ಟು ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಇದಾಯ್ತು ಇವಾಗ. ಫ್ರೆಂಡ್ಸ್, ಇವಾಗ
ನಾನು ಸ್ವಲ್ಪ ಕೆಲಸ ಮಾಡ್ಕೊತೀನಿ, ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ನೋಡೋಣ ಯಾವಾಗ ಆಗುತ್ತೆ ಅವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ನನಗೆ ಅರ್ಜೆಂಟ್ಲಿ ಕೆಲಸ ಇದೆ, ಹಾಗಾಗಿ ಸರಿನಾ? ನನಗೇನು ಇವಾಗ ಬ್ಲಾಗ್ ಮಾಡೋಕ್ಕೂ ಏನೂ ಇಲ್ವಾ, ಹಾಗಾಗಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಿನ್ನೆಯಿಂದಾನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ರಾತ್ರಿ ಏನೋ ನಿನ್ನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ವಾ, ಅದು ಎಂಡ್ ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ಇವತ್ತು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಸಂಜೆ ಆಗಿದೆ, ಇವಾಗ ಸಂಜೆ ಅಂತ ಸಾರಿ ಮಧ್ಯಾಹ್ನ ಆಗಿದೆ ಟೈಮು. ಒಂದು ನಿಮಿಷ. ಇವಾಗ ಮಧ್ಯಾಹ್ನ ಆಗಿದೆ ಟೈಮು. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ತುಂಬ ಬಿಸಿಲಿದೆ ಇವತ್ತು, ಹಾಗಾಗಿ ಬಟ್ಟೆ ಎಲ್ಲ ಒಣಕೊಂಡಿತ್ತು. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. ತುಂಬ ಅಂದರೆ ತುಂಬ ಬಿಸಿಲಿದೆ, ಹಾಗಾಗಿ ಎಲ್ಲ ಬಟ್ಟೆಗಳೆಲ್ಲ ಎತ್ಕೊಂಬಂದ್ಬಿಟ್ಟು ಫೋಲ್ಡ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಎಲ್ಲ ಮಾಡಿಟ್ಟೆ, ಒಂದು ಸ್ವಲ್ಪನೇ ಇತ್ತು. ಹಾಗೇ ಬ್ಲಾಗು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನಿನ್ನೆದು ಬ್ಲಾಗು ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ನಿನ್ನೆದು. ಆಮೇಲೆ ಇದು ಎಂಡ್ ಮಾಡಿದ್ರೆ ನೆಕ್ಸ್ಟು ಮತ್ತೆ ನಾನು ಬ್ಲಾಗ್ ಮಾಡೋಕ್ಕೆ ಸರಿ ಹೋಗುತ್ತಲ್ವಾ ಅಂಥೇಳಿ ಮಾಡ್ತಾಯಿದ್ದೀನಿ. ಮತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಸೀರೆಗೆ ಕುಚ್ಚು ಕಟ್ತಾ ಇದ್ದೀನಿ ಅಂತ ತೋರಿಸೋದಲ್ವ, ಅದು ಕುಚ್ಚು ಕಟ್ಟಿರೋದು ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ನನಗೆ. ಅದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಈ ಕೆಲಸ ಅಂದ್ಕೊಂಡು ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ತುಂಬ ಇನ್ನೂ ಎಷ್ಟೊಂದು ಕಟ್ಟಬೇಕು, ಇದು ತುಂಬ ಕೆಲಸ ಇದೆ. ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇವತ್ತಂತೂ ಮಾಡೋಕ್ಕಾಗಲ್ಲ. ಇವತ್ತಂತೂ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಇವತ್ತಂತೂ ಮಾಡೋಕ್ಕಾಗಲ್ಲ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನಾಳೆ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ನಾಳೆ ಆದರೆ ನಾಳೆ ನೋಡೋಣ, ನಾಳೆ ಆಗುತ್ತೋ ನಾಡ್ದಾಗುತ್ತೋ ಯಾವಾಗ ಆಗುತ್ತೋ ಅಂಥೇಳಿ ಗೊತ್ತಿಲ್ಲ. ಆವಾಗಲೂ ಮಾಡ್ಕೊತೀನಿ. ನಾಳೆ ಎಲ್ಲ ನಾಡಿದ್ದು ನೋಡೋಣ, ನೋಡಿಬಿಟ್ಟು ಆವಾಗ ಶೇರ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ. ಇವಾಗ ಹತ್ರ ಪ್ಲೇಸಿಗೆ ಇಟ್ಕೊಂಬರ್ಬೇಕು. ಇಟ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನನಗೆ ಈ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಡೋದು ತುಂಬ ಬೇಜಾರಾಗಿರೋ ಕೆಲಸ. ನಿಮಗೂ ಹೀಗೇನಾ ಅಂಥೇಳಿ ಕಮೆಂಟ್ ಮಾಡಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕೆಲಸ ಬೇಜಾರಾಗಿರುತ್ತಲ್ವ. ಒಬ್ಬೊಬ್ಬರಿಗೆ ಕಿಚನ್ ಕ್ಲೀನ್ ಮಾಡೋದು, ಒಬ್ಬೊಬ್ಬರಿಗೆ ಬಟ್ಟೆ ಫೋಲ್ಡ್ ಮಾಡಿ ಇಡೋದು, ಆಮೇಲೆ ಒಬ್ಬೊಬ್ಬರಿಗೆ ಅಡುಗೆ ಮಾಡೋದು, ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಕೆಲಸ ಇಷ್ಟ ಆಗಿರೋದಿರಲ್ವ. ಅದರಲ್ಲಿ ನನಗೆ ಈ ಬಟ್ಟೆ ಫೋಲ್ಡ್ ಮಾಡಿ ಇಡೋದು ಸ್ವಲ್ಪ ಇಷ್ಟ ಆಗೋದಿಲ್ಲ. ಹಂಗೂ ಮಾಡಬೇಕಲ್ಲ ಅಂಥೇಳಿ ಮಾಡ್ತಾಯಿದ್ರೆ ಕ್ಲೀನಂಗೆ ನನಗೆ ಫೋಲ್ಡ್ ಮಾಡಿ ಇಡಬೇಕು. ಅದೆಲ್ಲ ಫೋಲ್ಡ್ ಮಾಡಿ ಇಟ್ಟೆ. ಇವಾಗ ಫ್ರೆಂಡ್ಸ್, ಬಟ್ಟೆ ಎಲ್ಲ ಎತ್ತಿ ಇಟ್ವೆ. ಇವಾಗ ಇನ್ನೇನು ಕೆಲಸ ಇಲ್ಲ, ಎಲ್ಲ ಕೆಲಸನೂ ಆಗಿದೆ. ಒಂದು ಸ್ವಲ್ಪ ಕೆಲಸ ಮಾಡಬೇಕು. ನನ್ನ ಪರ್ಸ್ನಲಿ ಕೆಲಸ ಇದೆ, ಅದು ಯಾವಾಗ ಶೇರ್ ಮಾಡ್ತೀನಿ ಅಂತೇಳಿ ಗೊತ್ತಿಲ್ಲ. ಒಟ್ಟಾರೆ ಯಾವಾಗಾದರೂ ಒಂದು ದಿವಸ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ. ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಇವಾಗ 12 ಗಂಟೆ 1 ಗಂಟೆ 12 ಗಂಟೆ ಆಗಿದೆ, ಅಷ್ಟಾಗಿದೆ ಟೈಮು. ಹಾಗಾಗಿ ಇವತ್ತು ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿ ಮತ್ತೆ ನಾನು ಏನು ಮಾಡೋಕ್ಕಾಗಲ್ಲ. ಇವಾಗ ಏನೂ ಕೆಲಸ ಇಲ್ಲ ಅಲ್ವಾ, ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ನಾಳಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.